ನಮಸ್ತೆ ಕರ್ನಾಟಕ. ನಾನಿವತ್ತು ತೋರಿಸ್ತಾ ಇರುವುದು ನಿಮಗೆ ಕಡಲೆಬೇಳೆ. ಕಡಲೆಬೇಳೆ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಅಂದರೆ ಬೆಂಗಾಲ್ ಗ್ರಾಮ್ ದಾಲ್ ಇಂಗ್ಲೀಷ್ನಲ್ಲಿ ಅಂತಾರೆ, ಬೇರೆ ಬೇರೆ ವರ್ಡ್ ಯೂಸ್ ಮಾಡ್ತಾರೆ. ಸೊ ಇದು ಬಂದ್ಬಿಟ್ಟು ಸ್ವಲ್ಪ ಬಿತ್ತಿದ್ದೀವಿ ಫ್ರೆಂಡ್ಸ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ಬಂದಿದೆ. ನೀರು ಬಿಡಬೇಕು ಇವಾಗಿನ್ನು, ಚೆನ್ನಾಗಿ ಬರ್ತಾ ಇದೆ. ಸೊ ಇದರಿಂದ ಭಾಳ ಉಪಯೋಗ ಇದೆ ಫ್ರೆಂಡ್ಸ್. ಸೊ ಇದರಿಂದ ಅದು ಸ್ವಲ್ಪ ದೊಡ್ಡದಾದ ನಂತರ ಇದರಿಂದ ಪಲ್ಯ ಮಾಡ್ಬೋದು. ಪಲ್ಯ, ಅದರಲ್ಲಿ ರೊಟ್ಟಿ ತಿಂದರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಇದರಿಂದ ಹೋಳಿಗೆ ಮಾಡ್ಬೋದು, ರೆಸಿಪಿ ಕೂಡ ಮಾಡ್ಬೋದು. ನೀವು ವಡೆ ಅಂತೀರಲ್ವ, ಮಸಾಲ ವಡೆ ಕೂಡ ಮಾಡ್ಬೋದು. ಇದರಿಂದ ವೆರೈಟೀಸ್ ಆಫ್ ನೀವು ಪಾಯಸ ಕೂಡ ಮಾಡ್ಬೋದು. ಹೋಳಿಗೆ ಮಾಡ್ಬೋದು. ಹೋಳಿಗೆ ಗೊತ್ತಲ್ವ, ಹೋಳಿಗೆ ತುಪ್ಪ ಜಡಿದ್ರೆ ಸಖತ್ತಾಗಿರುತ್ತೆ, ಅದು ಮಾಡ್ಬೋದು. ಸೊ ಇದರಲ್ಲಿ ಮೇಲಾಗಿ ಪ್ರೋಟೀನ್ ಸಿಗುತ್ತೆ, ನಿಮಗೆ ಐರನ್ ಕಂಟೆಂಟ್ ಸಿಗುತ್ತೆ, ಕ್ಯಾಲ್ಸಿಯಂ ಸಿಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದರಿಂದ ಭಾಳ ಉಪಯೋಗ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ನೀರು ಬಿಡೋಕೆ ಮಾಡಿರೋದು ಫ್ರೆಂಡ್ಸ್. ನಾ ಇವಾಗ ಒಳಗಡೆ ತಿರುಗಾಡ್ತಿದ್ದೀನಿ. ಇನ್ನೊಂದು 20-25 ದಿವಸ ಬಿಟ್ಟರೆ ಇದರಲ್ಲಿ ನಾನು ಒಳಗಡೆ ತಿರುಗಾಡ್ಬೇಕಂದ್ರೆ ನಾನು ಸಾಕ್ಸು ಶೂ ಹಾಕ್ಕೊಳ್ಳಾರ್ದೆ ತಿರುಗಾಡೋಕ್ಕಾಗೋಲ್ಲ. ಯಾಕಂದರೆ ಹುಳಿ ಹೊಡೆಯುತ್ತೆ, ಇದು ತಿರುಗಾಡೋಕ್ಕಾಗಲ್ಲ. ಇನ್ನೂ ಒಂದು ನೀರು ಬಿಟ್ಟರೆ ಫುಲ್ ನಿಮಗೇನಿಲ್ಲಿ ಓಪನ್ ಸ್ಪೇಸ್ ಕಾಣ್ತಾ ಇದೆಯಲ್ಲ, ಅದೇನು ಕಾಣಲ್ಲ ನಿಮಗೆ, ಫುಲ್ ಮುಚ್ಕೊಂಡ್ಬಿಡುತ್ತೆ. ನೋಡಿ, ಇನ್ನೊಂದು 2 ಮಂತ್ ಆದರೆ ನೀವಿದು ದೊಡ್ಡದಾದಾಗ ನೀವು ಹುರ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಹಸಿದೇ ನೀವು ತಿನ್ಬೋದು. ಇದಕ್ಕೆ ಇಷ್ಟ ಆದಲ್ಲಿ ನೀವು ನನ್ನ ಇನ್ಸ್ಟಾಗ್ರಾಮ್ಗೆ ಫಾಲೋ ಮಾಡಿ. ಯೂಟ್ಯೂಬ್ ಚಾನಲ್ ಇದೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಇದೇ ಥರ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.